ನಾನು ಸ್ಟ್ರೈಟ್ ಮಾತಾಡ್ತೀನಿ. ಭಯ ಏನಿದೆ? ಯಾರಿಗಾರು ಏನಾರು ನಾವೇನು ಭಯ ಬೀಳ್ಬೇಕಾ? ದರ್ಶನ್ ವಿಷಯದಲ್ಲಿ ತಾವೆಲ್ಲ ಟೆನ್ಷನ್ ತೊಗೊಂಬಿಟ್ಟಾರೆ. ಯಾಕೆ ಮಾತಾಡಬಾರ್ದು? ಇದು ಯಾರು ಇದಾಗಿದೆ ಅಂತ ಒಬ್ಬರು ಹೇಳೋರು, ಹಂಗಾಗಿದೆ ಅಂತೆ ಹಿಂಗಾಗಿದೆ ಊಹೆ ಅಂತ. ನನಗೆ ಗೊತ್ತಿದ್ದಂಗೆ ದರ್ಶನ್ ಅವರ ವಿಷಯದಲ್ಲಿ ಆ ಥರ ಇರಲ್ಲ ಅಂತ ಹೇಳ್ತೀನಿ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಕನ್ನಡ ಪಿಕ್ಚರ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೊಂದಷ್ಟು ಸ್ಪಷ್ಟೀಕರಣ ಸಿಗುತ್ತೆ. ಕನ್ನಡ ಚಿತ್ರರಂಗದ ಅತ್ಯಂತ ಬ್ಯುಸಿಯೆಸ್ಟ್ ಪ್ರೊಡ್ಯೂಸರು, ಮೇಲಾಗಿ ಇಂಡಸ್ಟ್ರಿನ ತುಂಬ ವರ್ಷಗಳಿಂದ ಬಲ್ಲವರು, ವಿಶೇಷವಾಗಿ ವಿಷ್ಣು ಸರ್ ಜೊತೆಗೆ ತುಂಬ ವರ್ಷ ಕಳೆದಂಥವ್ರು. ವಿಷ್ಣು ಸರ್ನ ನನ್ನ ಆರಾಧ್ಯ ದೈವ ಅನ್ನುವಂಥವ್ರು ಮತ್ತು ಚಿತ್ರರಂಗದ ಬಹಳಷ್ಟು ಸಮಸ್ಯೆಗಳಿಗೆ ಕೂಡಲೇ ರೆಸ್ಪಾನ್ಸ್ ಮಾಡೋಂಥವ್ರು, ಜೊತೆಗೆ ಗುರು ಇದು ಸರಿ ಇದು ತಪ್ಪು ಅಂತ ಹೇಳುವಂಥವ್ರು ನಮ್ಮ ಕೆ ಮಂಜು ಜೊತೆಗಿದ್ದಾರೆ. ಸರ್, ನಿನ್ನೆಯಿಂದ ನಿಮ್ಮದು ವಿಡಿಯೋ ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಜೊತೆಗೆ ಒಂದಷ್ಟು ಮೆಸೇಜ್ ಕೂಡ ಸಿಕ್ಕಿದೆ. ಯಾವ ಸರಿ ಯಾವ ತಪ್ಪು, ಸಡನ್ನಾಗಿ ರಿಯಾಕ್ಟ್ ಮಾಡಬಾರ್ದು, ಈ ಥರದೊಂದು ಸ್ಪಷ್ಟೀಕರಣಕ್ಕೆ ನೀವು ಜನರಲಾಗಿ ಹೇಳೋದಾದರೆ. ಆಮೇಲೆ ಇದ್ರ ಮಾತಾಡಬಾರ್ದು. ಯಾಕೆ ಮಾತಾಡಬಾರ್ದು? ತಪ್ಪೇನೇ ಮಾತಾಡಿದ್ರೆ? ಈಗ ತಪ್ಪು ಏನು ಇದು ಯಾರು ಈಗ ದರ್ಶನ್ ವಿಷಯದಲ್ಲಿ ತಾವೆಲ್ಲ ಟೆನ್ಷನ್ ತೊಗೊಂಬಿಟ್ಟಾರೆ. ಯಾಕೆ ಮಾತಾಡಬಾರ್ದು? ಮಾತಾಡಲಿ, ತಪ್ಪೇನಿದೆ? ತಪ್ಪು ಸರ್ ನಾವ್ಯಾರು ಹೇಳೋಕ್ಕೆ? ಕಾನೂನಿದೆ, ಚೌಕಟ್ಟಿದೆ. ಇದಾಗಿದೆ, ಇದು ಯಾರು ಇದಾಗಿದೆ ಅಂತ ಒಬ್ಬರು ಹೇಳೋರು, ನೀವು ನೋಡಿದ್ದೀರಾ? ನಾನು ನೋಡಿದ್ದೀನ? ಯಾರು ನೋಡೋರ? ಯಾರು ನೋಡಿಲ್ಲ. ಹಂಗಾಗಿದೆ ಅಂತೆ ಹಿಂಗಾಗಿದೆ ಊಹೆ ಅಂತೆ. ಎಲ್ಲ ಊಹೆ ಮಾಡ್ಬೋದು. ನಿಜವಾದ ಘಟನೆಯನ್ನು ಅದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಕ್ಲೀನಾಗಿ ಸರ್ವೆ ಮಾಡ್ತಾರೆ, ಚೆಕ್ ಮಾಡ್ತದೆ. ಅವರು ಯಾವ್ಯಾವುದು ಏನೇನು ಕೊಡ್ತಾರೆ ಅದನ್ನು ಕಾನೂನು ಚೌಕಟ್ಟಲ್ಲಿ ನಮ್ಮ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಅಲ್ಲಿಗಂಟ ನಾವು ಸುಮ್ಮನೆ ಇರಬೇಕು. ಅದು ಬಿಟ್ಬಿಟ್ಟು ಇವ್ರು ಹಂಗಂತೆ ಅವ್ರು ಹಿಂಗಂತೆ ಅವನಂತೆ ಅವ್ರಿಗೆ ಇದು ಮಾಡ್ಬಿಡ್ದು, ಏನದಲ್ಲ ಅರ್ಥ ಮಾಡಬಾರ್ದು. ಇಲ್ಲ ಅದಲ್ಲ, ಅದು ತಪ್ಪು. ನನಗೆ ಗೊತ್ತಿದ್ದಂಗೆ ದರ್ಶನ್ ಅವರ ವಿಷಯದಲ್ಲಿ ಆ ಥರ ಇರಲ್ಲ ಅಂತ ಹೇಳ್ತೀನಿ. ಅದನ್ನು ಕಾನೂನು ಚೌಕಟ್ಟು, ಕಾನೂನು ನ್ಯಾಯಾಲಯ ಏನಂತ ಅದಕ್ಕೆ ನಾವು ಭಾಗಿಯಾಗಬೇಕು. ನಾನು ಅಂತಲ್ಲ, ಎಲ್ಲರೂ ಕಾನೂನು ಗೌರವಿಸ್ಬೇಕು, ಕಾನೂನು ಪಾಲನೆ ಮಾಡಬೇಕು. ಅದು ಬಿಟ್ಬಿಟ್ಟು ನಾವು ಅವ್ರು ಹೇಳಿದ್ರು ನನಗೆ ಈ ವಿಷಯದಲ್ಲಿ ನಾನು ಸ್ಟ್ರೈಟ್ ಮಾತಾಡ್ತೀನಿ. ಭಯ ಏನಿದೆ? ಯಾರಿಗಾರು ಏನಾರು ನಾವೇನು ಭಯ ಬೀಳ್ಬೇಕಾ? ಏನಿಲ್ಲ, ಇರೋದು ಮಾತಾಡೋ ತಪ್ಪೇನಿಲ್ಲ. ನಾಳೆ ದಿನ ಆಮೇಲೆ ಸ್ವಾಮಿ ಮಾಡಿದ್ದು ತಪ್ಪೆ, ಅವನು ಹಸಿಲ್ಲ ಮೆಸೇಜ್ ಕಳಿಸಿದ್ದು ತಪ್ಪೆ. ಅದನ್ನು ಪೊಲೀಸರು ಕೊಟ್ಟಿದ್ರು, ಇವ್ರು ಮಾಡ್ಬೋದಾಯ್ತು. ಕರೆದು ಇವ್ರು ವಾರ ಮಾಡೋದಂತೆ ಏನಾಯ್ತು. ಆಕಸ್ಮಿಕವಾಗಿ ಈ ಘಟನೆ ನಡೆದಿದೆ. ಈಗ ನಿನ್ನೆ ಸತ್ಸಂಗದಲ್ಲಿ ಸುಮಾರು 120-130 ಸೋತವರು ತುಂಡು. ಅದೇನು ಬೇಕು ಅಂತ ಮಾಡಿದ್ರಾ? ಅನ್ಎಕ್ಸ್ಪೆಕ್ಟೆಡ್. ಇದು ಅದೇ ರೀತಿ ಆಗಿರಬಹುದು, ನಾವು ಹೇಳೋಕ್ಕಾಗಲ್ಲ. ಅದರಿಂದ ನಮ್ಮ ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಅದನ್ನು ನಮ್ಮ ರಾಜ್ಯ ಸರ್ಕಾರದ ಎಲ್ಲರೂ ಕ್ಲೀನಾಗಿ ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇದ್ದಾರೆ. ಅದರಿಂದ ನಮ್ಮ ಕೋರ್ಟ್ ನ್ಯಾಯಾಲಯಕ್ಕೆ ಬಿಟ್ಟವ್ರೆ, ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ನಾನು ನಮ್ಮ ದರ್ಶನ್ ಮತ್ತು ಟೀಮ್ಗೆ ಆದಷ್ಟು ಬೇಗ ಒಳ್ಳೆಯದಲ್ಲಿ, ದರ್ಶನ್ ಅವರಿಗೆ ಎಲ್ಲರಿಗೂ ಒಳ್ಳೆಯದಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಿನ್ನೆ ನೀವು ಮಾತಾಡ್ಬೇಕಾದ್ರೆ ದರ್ಶನ್ ಅವ್ರ ಪರ ಮಾತಾಡಲಿಲ್ಲ, ದರ್ಶನ್ ಅವ್ರ ವಿರೋಧ ಮಾತಾಡಲಿಲ್ಲ. ನೀವು ವಸ್ತುಸ್ಥಿತಿಯನ್ನು ಮಾತು ಹೇಳಿದ್ರಿ. ಈ ಥರ ಇರೋ ಘಟನೆ ಆಗಿರ್ಬೋದು, ನಾವಾಗೆ ಎಲ್ಲವನ್ನು ಡಿಸೈಡ್ ಮಾಡೋರು ಬೇಡ ಅಂತ. ಈ ಥರದ ಡಿಸ್ಟರ್ಬೆನ್ಸ್ ವಾತಾವರಣನ ಮಂಜು ಅವರು ತುಂಬ ನೋಡಿರ್ತಾರೆ. ಅದು ಹಂಗಾಯ್ತಂತೆ, ಇದು ಹೆಂಗಾಯ್ತಂತೆ. ಇದು ನಿಮಗೆ ಡಿಸ್ಟರ್ಬ್ ಮಾಡಿಲ್ವಾ ಅಂತ ವಿಷಯ? ಇದು ಡಿಸ್ಟರ್ಬ್ ಮಾಡಿದೆ. ಆಮೇಲೆ ಅಂದರೆ ಹಂಗಾಗಿದೆ, ಹಿಂಗೆ ಮಾಡಬೇಡಿ, ಏನು ಅರ್ಜೆಂಟ್ ಏನಿದೆ. ಆಮೇಲೆ ಈ ವಿಷಯದಲ್ಲಿ ಏನು ಅಂದರೆ ಯಾರು ಏಕ್ದಮ್ ನಿರ್ಧಾರ ತಗೊಳ್ಳೋವಂಥ ವಿಷಯ ಅಲ್ಲ. ದರ್ಶನ್ ಅವರು ಅಂದರೆ ಎಲ್ಲರಿಗೂ ಒಂಚೂರು ಟೆನ್ಷನ್ನು. ದರ್ಶನ್ ನಾಳೆ ಬಂದು ತಪ್ಪು ಪಾಪ ಅವ್ರೇನು ಹಂಗಂತ ಅವ್ರೇನು ಆ ಕ್ಷಣದಲ್ಲಿ ಏನಾರು ಮಾತಾಡ್ಬೋದು ಬಿಟ್ರೆ ಆಮೇಲೆ ಮನಸ್ಸಲ್ಲಿ ಇಟ್ಕೊಳ್ಳಪ್ಪ. ಕ್ಲೀನ್ ಆ್ಯಂಡ್ ನೀಟ್ ಆ್ಯಂಡ್ ದರ್ಶನ್ ಅವ್ರು ನಾನು ಪರ ಅಂತ ವಿರೋಧ ಅಂತಲ್ಲ, ನಾನು ನ್ಯಾಯ ವಸ್ತುತಿ ಮಾತಾಡಿದಾಗ ಅಪ್ಪಂಗೆ ಒಂದು ಸಂಸ್ಕೃತಿ ಇದೆ, ಸಹಾಯ ಮಾಡೋ ಮನೋಭಾವ ಇದೆ, ಒಳ್ಳೆ ವ್ಯಕ್ತಿ. ಒಳ್ಳೊಳ್ಳೆ ಸಿನಿಮಾಗಳ್ನ ಮಾಡಿದರೆ, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಕೆಲವು ಘಟನೆ ಆಗಿದೆ, ಅದು ಆಗಬಾರ್ದಾಯ್ತು, ಅದು ಆಕಸ್ಮಿಕ. ಅದನ್ನು ಸರಿಪಡಿಸ್ಕೋಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಒಂದು ಕಡೆ MS ರಮೇಶ್ ಅವರು ಈ ಮಾತು ಹೇಳ್ತಾರೆ. ದರ್ಶನ್ ಅವರ ಪ್ರೆಸೆಂಟ್ ಸ್ಥಿತಿಯ ಮಾತು ನಾವೆಲ್ಲರೂ ನೋಡ್ತಾ ಇದ್ದೀವಿ, ಬಿಂಬಿಸ್ತಾ ಇದ್ದೀವಿ. ಆತ ಮಾಡಿದಂತಹ ಒಳ್ಳೆಯ ಕೆಲಸಗಳನ್ನು ಒಂದ್ಸಲ ನೋಡಿ, ಜೊತೆಗಿದ್ದು ಪ್ರೀತಿಯಿಂದ ನಂಬಿಕೆಯಿಂದ ಒಂದಷ್ಟು ಮಾತನ್ನು ಮಾತಾಡಿರ್ತಾರೆ. ಜೊತೆಗಿದ್ದವರೇ ಆ ಥರದ ವಿಷಯಗಳನ್ನು ಆಚೆ ಬಿಟ್ಟಾಗ ಆಗುವಂಥ ದೊಡ್ಡ ಆಘಾತ ಇದಾಗಿರುತ್ತೆ. ಈ ಥರ ತುಂಬ ದೊಡ್ಡ ಸ್ಟಾರ್ಗಳಿಗೂ ಇದಾಗಿರುತ್ತೆ ಅಂತಂದರು. ನೀವು ಈ ಥರ ತುಂಬ ನೋಡಿರ್ತೀರಿ ಸರ್. ಇದು ಎಷ್ಟು ಆಗುತ್ತೆ ಈ ಥರ ಆಕ್ಸಿಡೆಂಟು, ಅನ್ಎಕ್ಸ್ಪೆಕ್ಟೆಡ್ ಏಟ್ಗಳು, ಸಾಯೋದು, ಕೊಲ್ಲೋದು. ಅದು ಇದೆ. ದರ್ಶನ್ ಯಾಕಾಗುತ್ತೆ ಅಂದರೆ ಒಬ್ಬ ಮಾಸು ದರ್ಶನ್ ಕೊಟ್ಟರೆ ಏನೋ ಒಂದು ಇರುತ್ತೆ ಅಂತ ಮಾಡ್ತಾರೆ. ಅದಾಗಬಾರ್ದು, ಎಲ್ಲರಿಗೂ ಒಂದೇ ಬೇಕು. ಅದನ್ನು ತುಂಬ ಬಿಂಬಿಸೋಕ್ಕೆ ಹೋಗಬಾರ್ದು. ಅದೇ ನಾನು ಇವತ್ತು ಮಾಸಾಗಿರೋದು ದರ್ಶನ್ ಮೇಲೆ ಈ ಥರ ಎಲ್ಲ ಒತ್ತಡಗಳು, ಆರೋಪಗಳು ಬರ್ತದೆ. ಅದು ಇವತ್ತು ಬ್ಯಾಡ್ ಟೈಮ್ ಆಗಿದೆ ಅವ್ರಿಗೆ. ಒಳ್ಳೆ ಟೈಮ್ ಬಂದೇ ಬರ್ತದೆ. ಎಲ್ಲರೂ ಕಾಲ ಎಳೀತದೆ ಅಂತ ಹೇಳಿಲ್ವಾ? ಆಗುತ್ತೆ. ಇವತ್ತು ಅವ್ರ ಕಾಲ ಹೇಳಿ ನಾಳಿಂದ ಒಬ್ಬರಿಗೆ ಇಳಿತದೆ. ಅದು ಒಳ್ಳೇದಾಗಲ್ವಾ? ಹಾಗೆ ಆಯ್ತದೆ. ಕೆಟ್ಟದಾದ್ಮೇಲೆ ಒಳ್ಳೇದಾಗುತ್ತೆ. ಅದು ಅವ್ರು ಇವಾಗ ಆಲ್ರೆಡಿ ಅದು ನೋವು ಅನುಭವಿಸ್ತಾ ಇದ್ದಾರೆ. ಅವ್ರಿಗೆ ಗೊತ್ತು, ಅವ್ರ ಕಷ್ಟ ಸುಖ, ಅವ್ರ ಫ್ಯಾಮಿಲಿ ಗೊತ್ತು. ನಾವು ಮಾತಾಡೋಕ್ಕೆ ಏನು ಬೇಕಾದ್ರೂ ಮಾತಾಡ್ಬಿಡ್ತೀವಿ. ಹಂಗೆ ಮಾತಾಡ್ಬಾರ್ದು, ತಾಳ್ಮೆ ಇರಬೇಕು. ಇಂಥ ಟೈಮಲ್ಲಿ ನಾವು ಜೊತೇಲಿ ಇರಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
ಜೊತೆ ಮೊನ್ನೆ ಭಾವನವ್ರು ಕೂಡ ಇದೆ ಅಂದರು, ಒಬ್ಬ ಕಲಾವಿದೆಯಾಗಿ ನಾನು ಒಬ್ಬ ಕಲಾವಿದನ ಜೊತೆ ನಿಂತ್ಕೋತೀನಿ, ದರ್ಶನಿಂದ ನನಗೇನೂ ಆಗಬೇಕಾಗಿಲ್ಲ, ಆಚೆ ಬಂದಮೇಲೆ ಆತ ನನ್ನನ್ನು ಹೊಗಳಬೇಕು ಅದೆಲ್ಲ ಚಾನ್ಸ್ ಇಲ್ಲ. ಬಟ್ ಪ್ರತಿ ಸಾರಿನೂ ಒಬ್ಬ ವ್ಯಕ್ತಿನ ನಾವು ವಿಲನ್ 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 ಥರ ತೋರಿಸೋದ್ರಿಂದ ಜನರ ಮನಸ್ಥಿತಿ ತುಂಬ ಅದು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಮಾಡುತ್ತೆ. ನಾವೇ ಇದನ್ನು ಮಾಡೋದು ಬೇಡ, ಸ್ವಲ್ಪ ಕಾಯೋಣ ಅಂತವ್ರು. ಇದಕ್ಕೆ ನೀವೇ ರಿಯಾಕ್ಟ್ ಮಾಡ್ತೀರಿ? ಸರ್, ದರ್ಶನ್ನ ಕಲಾವಿದರ ಪ್ರೀತಿಸಲ್ಲ, ನಾವು ಎಲ್ಲ ಒಳ್ಳೆ ಸ್ನೇಹಿತರ ಪ್ರೀತಿಸ್ತೀವಿ. ಆಮೇಲೆ ನಾವು ಹೇಳ್ತಾ ಇಷ್ಟ ಜನ ನಂಬಲ್ಲ. ಜನ ಅವ್ರು ಪ್ರೀತಿಸ್ತಾರೆ. ಆದರೆ ಅವ್ರಿಗೆ ಗೊತ್ತಿದೆ ಯಾವುದು ಒಳ್ಳೇದು ಯಾವ್ದು ಕೆಟ್ಟದ್ದು ಏನು ಮಾಡಬೇಕು ಅಂತ. ಅದರಿಂದ ನಾವು ಏಕ್ದಮ್ ಯಾವುದೇ ಮಾಡಿದ್ರು ದರ್ಶನ್ ಅಂತಾರೆ ಯಾರೇ ಆಗಲಿ ನಾವೆಲ್ಲದಕ್ಕೂ ಗೌರವ ಕೊಡಬೇಕು. ಆ ಟೈಮ್ಗೆ ಅವ್ರು ಮಾಡಿದ ತಕ್ಷಣ ಅವ್ರ ಮೇಲೆ ನಾವು ಎಗರೋದಲ್ಲ, ಅದನ್ನು ಸ್ವಲ್ಪ ಸರಿಪಡಿಸೋದೇನು ಜೀವನದಲ್ಲಿ ಏನಿಲ್ವಲ್ಲ, ತಾಳ್ಮೆ. ಅದರಿಂದ ನಾವು ತಾಳ್ಮೆಯಿಂದ ಜೊತೆಯಲ್ಲಿದ್ದಾಗ ಅವ್ರಿಗೆ ಅರಿವಾಗುತ್ತೆ, ಪಶ್ಚಾತ್ತಾಪ ಪಟ್ಟು ಒಳ್ಳೆಯದಾಗುತ್ತೆ. ಓಕೆ, ಈ ವಿಚಾರಕ್ಕೆ ತುಂಬ ಜನ ಮಾತಾಡುವಂಥದ್ದು, ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳು, ದೊಡ್ಡ ದೊಡ್ಡ ಡೈರೆಕ್ಟರ್ಗಳು, ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ಈ ವಿಚಾರಕ್ಕೆ ಸಣ್ಣದೊಂದು ಪೋಸ್ಟ್ ಹಾಕ್ಬೋದಾಗಿತ್ತು, ದರ್ಶನವ್ರಿಗೆ ಸಮಾಧಾನ ಹೇಳ್ಬೋದಾಗಿತ್ತು ಅಂತ ಒಂದು ವರ್ಗ. ಇದನ್ನೇ ಒಂದಷ್ಟು ಜನ ಅಂತಾರೆ, ಇಲ್ಲ ಇದು ಸರಿಯಾದ ಸಮಯ ಅಲ್ಲ, ಆ ವ್ಯಕ್ತಿಗೆ ನಾವು ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ ಅಂದರು. ಇದಕ್ಕೆ ಸಪೋರ್ಟ್ ಮಾಡ್ತೀವಿ ಮಾಡಲ್ಲ ಅನ್ನೋದು ಈಗಿನ ಪ್ರೆಸೆಂಟ್ ಕಂಡೀಷನ್ಗೆ ನಿಮಗೆ ಹೇಗೆ ರಿಯಾಕ್ಟ್ ಮಾಡ್ತೀರಾ? ಇದು ಅವ್ರವ್ರ ವೈಯಕ್ತಿಕ ವಿಚಾರ. ಎಷ್ಟೋ ಜನ ಆಗ್ತಲ್ಲಿರ್ಬೋದು. ನನಗೆ ಮೊನ್ನೆ 3 ದಿನ ಪ್ರೆಸರ್ ಕೇಳಿದ್ರು, ನಾನು 2 ದಿನ ಕೈ ಸಿಕ್ಕಿಲ್ಲ, ನಾನು ಶೂಟಿಂಗ್ ಇಡ್ತೇನೆ ಹಬ್ಬಿಸಿ ಇದ್ದೆ. ಆಮೇಲೆ ಎಲ್ಲ ಬನ್ನಿ ಮಾತಾಡ್ತೀನಿ, ಅದರಲ್ಲೇನಿದೆ ಸರ್? ಯಾವತ್ತಿದೆ ನಿಮ್ಮ ಮುಚ್ಚಿಕ್ಕೋಂಥ ವಿಷಯ ಅಲ್ವಲ್ಲ, ಏನು ಅದು ಮುಚ್ಚಿಕ್ಬಿಟ್ರೆ ಏನಾಗ್ಬಿಡ್ತದೆ, ಸತ್ಯ ಹೇಳಿದ್ರೆ ಏನಾಗುತ್ತೆ. ಆಮೇಲೆ ನಾವ್ಯಾರು ಕಣ್ಣಾರು ನೋಡಿಲ್ಲ, ಬರೀ ಕೇಳಿರೋದು ಅಷ್ಟೇ. ಆಮೇಲೆ ಒಂದೊಂದವ್ರು ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ, ಅದನ್ನು ನಾವು ನಂಬೋಕ್ಕಾಗತ್ತಾ? ನಿಧಾನಿಸಿ ಯೋಚನೆ ಮಾಡಿ ನೋಡ್ದಲ್ಲೇ ನಿಜ ಗೊತ್ತಾಗೋದು. ಅದರಿಂದ ಕಾಯೋಣ, ಒಳ್ಳೆಯದಾಗಲಿ ಅಂತ ಹೇಳೋಣ ಅಷ್ಟೆ. ಒಂದು ಫೈನಲ್ ವರ್ಡು, ಅಣ್ಣವ್ರು ಹೇಳ್ದಂಗೆ ಅಭಿಮಾನಿಗಳೇ ದೇವರು ಅಂತಾರೆ, ನಿರ್ಮಾಪಕರೇ ಅನ್ನದಾತರು ಅಂತಾರೆ. ಈ ಎರಡೂ ತುಂಬ ಬ್ಲೆಂಡ್ ಆಗುವಂಥ ವಿಚಾರ. ಅಭಿಮಾನಿಗಳು ಹೇಗೆ ಅಂದರೆ, ಇಲ್ಲ ನಮ್ಮ ಬಾಸ್ ಸಿನಿಮಾಗೆ ನಾವು ಕಾಯ್ತೀವಿ, ಆ ಒಂದು ಎಮೋಷನ್ನೇ ಯಾವತ್ತೂ ಕಟ್ಟಾಗಲ್ಲ. ಇದನ್ನು ನೀವು ತುಂಬ ಸ್ಟಾರ್ಗಳ ವಿಚಾರಕ್ಕೂ ನೋಡಿದ್ದೀರಿ. ಇದಕ್ಕೆ ನೀವೇನಂತೀರಿ? ಡಾಕ್ಟರ್ ರಾಜ್ಕುಮಾರರು ಪ್ರತಿಯೊಬ್ಬ ಸಣ್ಣ ನಿರ್ಮಾಪಕನು ಅನ್ನದಾತರು ಅಂತಾರೆ. ಅವ್ರು ಯಾರೇ ಬಂದರೆ ಎತ್ತು ಕೈ ಮುಗಿಯುವಂಥ ಸಂಸ್ಕಾರ, ದೊಡ್ಡತನ. ನಿಜವಾಗ ನಾವೆಲ್ಲ ಅದನ್ನು ನೆನೆಸ್ಕೊಂಡ್ರೆ ನಾವು ಅವ್ರ ಮುಂದೆಲ್ಲ ಸಣ್ಣ ತೃಣಕ್ಕೆ ಸಮಾನ. ನಮ್ಮ ಪ್ರೇಕ್ಷಕ ಬಂಧುಗಳೇ ನಮಗೆ ದೇವರು. ನಾವು ಪ್ರೇಕ್ಷಕ ಬಂಧುಗಳು ನಂಬಿ ಸಿನಿಮಾ ಮಾಡ್ತೀವಿ. ನಮ್ಮ ನಂಬಿ ನಿರ್ದೇಶಕರು, ಕಲಾವಿದರು, ನಾವು ಅವ್ರನ್ನ ನಂಬಿ ಸಿನಿಮಾ ಮಾಡ್ತೀವಿ. ಇದೆಲ್ಲ ಚೈನ್ ಲಿಂಕು. ಒಟ್ಟಾರೆ ಚಿತ್ರೋದ್ಯಮ ಬೆಳಿಬೇಕು. ನನ್ನ ಚಿತ್ರರಂಗ ತುಂಬ ಅದ್ಭುತ ಮಾಡಬೇಕು. ಭಾರತದ ಚಿತ್ರರಂಗ ತಿರು ನೋಡಬೇಕು ನನ್ನ ಆಸೆ. ನಾನು ಸ್ವಾರ್ಥ ಅಲ್ಲ, ನನಗೆ ಎಲ್ಲದು ಒಳ್ಳೆಯ ಸಿನಿಮಾಗಳು ಬರಲಿ, ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತ ನಮ್ಮ ಆಸೆ. ಒಂದು ಕೊನೆ ಮಾತು, ಒಬ್ಬ ನಿರ್ಮಾಪಕರಾಗಿ, ದರ್ಶನ್ ಅವರ ಸ್ನೇಹಿತರಾಗಿ, ಈಗಿನ ಈ ಡಿಸ್ಟರ್ಬೆನ್ಸಿಂದ ಆಚೆ ಬರೋಕೆ ಒಂದಷ್ಟು ಸಮಯ ತೊಗೊಳುತ್ತೆ. ಆದರೂ ಅವರನ್ನು ಪ್ರೀತಿಸುವಂತಹ ಅಭಿಮಾನಿಗಳು ಅವರು ಎದೆ ಮೇಲೆ ಹಾಕ್ಕೊಂಡಿದ್ದಾರೆ, ಹೃದಯದ ಮೇಲೆ, ಅಂದರೆ ನನ್ನ ಸೆಲೆಬ್ರಿಟೀಸ್ ಅಂತ. ಇದೆಲ್ಲವೂ ಹೇಗೆ ಕನೆಕ್ಟ್ ಆಗುತ್ತೆ? ಒಂದು ಪಾಯಿಂಟಲ್ಲಿ ಹೇಳೋದಾರೆ ಮಂಜು ಅವರಿಗೆ. ಸರ್, ಅವರು ಜನಗಳು ಮನಸ್ಸಲ್ಲಿ ಓದ್ಬಿಟ್ಟಾರೆ. ಅದು ಅಳ್ಸೋಕ್ಕೆ ಯಾರ ಕೈಲಿ ಸಾಧ್ಯ ಇಲ್ಲ. ಅವರು ಹಸಿರವಾಗಿರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರ ಅಭಿಮಾನಿಗಳು ಅವ್ರನ್ನ ಹಚ್ಕೊಂಬಿಟ್ಟವ್ರೆ, ಅವರು ಅದೇ ಥರ ಇದ್ದಾರೆ. ನಾವು ದರ್ಶನ್ ಅವ್ರಿಗೆ ದೇವರ ಪ್ರಾರ್ಥನೆ ಮಾಡ್ತೀನಿ, ಆದಷ್ಟು ಬೇಗ ನೆಮ್ಮದಿ ಕೊಟ್ಟು ರಿಲೀಸ್ ಆಗಲಿ, ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾ ಮಾಡಲಿ ಅಂತ ಹೇಳಕ್ಕೆ ನಾನು ಆಸೆ ಬೀಳ್ತೀನಿ. ದೇವರ ಪ್ರಾರ್ಥನೆ ಕೂಡ ಮಾಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಕನ್ನಡ ಚಿತ್ರರಂಗದ ಬಿಗ್ಗೆಸ್ಟ್ ಪ್ರೊಡ್ಯೂಸರ್ ಕೆ ಮಂಜು ಮಾತು. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.